ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ವತಿಯಿಂದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಸಹ ನಮ್ಮ 134ನೇ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಪ್ರೀತಿಯ ಶುಭಾಶಯಗಳು. ಆತ್ಮೀಯರೇ, ಇವತ್ತು ನಾವೇನಾದರೂ ಕೂಡ ಒಂದು ಹಕ್ಕುಗಳನ್ನು ಪಡೆದುಕೊಂಡು ಜೀವಿಸ್ತಾ ಇದ್ದೀವಿ ಅಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಪಾಯವೇ ಸಂವಿಧಾನ. ಈ ಸಂವಿಧಾನದ ಮೂಲ ಕರ್ತೃ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾನ ಹಕ್ಕುಗಳಿಗೋಸ್ಕರ ಜಾತಿ ವಿರೋಧಿ ಆ ಥರ ಭಾಳಷ್ಟು ಅನೇಕ ಹೋರಾಟಗಳು ಮಾಡ್ಕೊಂತ ಅನೇಕ ಪದವಿಗಳನ್ನು ಪಡೆದುಕೊಂಡು ಭಾಳ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಂಥ ವ್ಯಕ್ತಿ ಅಂದರೆ ನಾವು ಕಂಡಂತೆ ಈಗ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅಂತಲೇ ಹೇಳ್ಬೋದು. ಅವರ ಆತ್ಮಕ್ಕೆ ನಾವು ನಿಜವಾಗ್ಲೂ ಶಾಂತಿ ದೊರಕಬೇಕು ಅಂದರೆ ಅವ್ರು ಏನು ಪರಿಕಲ್ಪನೆ ಇಟ್ಕೊಂಡಿದ್ರು ಭಾರತ ಬದಲಾವಣೆಗಾಗಿ, ಅದನ್ನೆಲ್ಲ ಕೂಡ ನಾವು ಸಂವಿಧಾನ ಇನ್ನೂ ಕೆಲವು ಬುದ್ಧಿವಂತರ ವಾದದ ಪ್ರಕಾರ ಇನ್ನೂ ಸಮರ್ಪಕವಾಗಿ ಜಾರಿ ಆಗಿಲ್ಲ. ಸಮರ್ಪಕವಾಗಿ ಸಂವಿಧಾನ ಜಾರಿಯಾದಲ್ಲಿ ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದ ಮೊದಲನೇ ಸ್ಥಾನದಲ್ಲಿ ಇರ್ತದೆ. ಆದರೆ ಕೆಲವು ಕಾರಣಾಂತರಗಳಿಂದ ನಾವೆಲ್ಲ ನೋಡ್ತಾ ಇದ್ದೀವಿ, ಪರಿಪೂರ್ಣವಾಗಿ ಸಂವಿಧಾನ ಕೂಡ ಇನ್ನೂ ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ ಎಂಬುದು ಕೂಡ ಒಂದು ಕೆಲವು ಬುದ್ಧಿವಂತರ ವಾದ ಕೂಡ ಇದೆ. ನಾವೆಲ್ಲರೂ ಕೂಡ ಸಂವಿಧಾನ ಅರ್ಥಕೋಬೇಕು, ಸಂವಿಧಾನ ಅಂದರೆ ಏನು ಅನ್ನೋದನ್ನು ಕೂಡ ನಾವು ಮುಂದಿನ ಪೀಳಿಗೆಗೂ ಸಹಿತ ನಾವು ತಿಳಿಸೋಂಥ ವ್ಯವಸ್ಥೆ ಮಾಡಬೇಕು. ಈ ಸಂವಿಧಾನ ಕಾನೂನು ಎಲ್ಲರಿಗೂ ಕೂಡ, ಯಾಕಂದರೆ ನಮ್ಮ ದೇಶದ ಭದ್ರದ ಬುನಾದಿ ಆಗಿದ್ದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರೋದೇ ಸಂವಿಧಾನದ ಮೇಲೆ. ಆದ್ದರಿಂದ ಎಲ್ಲರೂ ಕೂಡ ಈ ದಿನ ವಿಶೇಷವಾಗಿ ನಾನು ಆಮ್ ಆದ್ಮಿ ಪಕ್ಷದಿಂದ ಕೋರ್ಕೊಳ್ಳೋದೇನಪ್ಪ ಅಂದರೆ ಸಂವಿಧಾನ ಉಳಿಸಿ ಬೆಳೆಸೋದಕ್ಕೋಸ್ಕರವಾಗಿ, ಸಂವಿಧಾನ ಎಲ್ಲರಿಗೂ ಕೂಡ ಅರಿವು ಮೂಡಿಸೋದಕ್ಕೋಸ್ಕರ ಕೂಡ ಎಲ್ಲರೂ ಸೇರಿ ಕೈ ಜೋಡಿಸೋಣ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ನಮಸ್ಕಾರ. ಇವತ್ತು ಆಮ್ ಆದ್ಮಿ ಅಂಬೇಡ್ಕರ್ ಅವರಿಗೆ ಶುಭಾಶಯವನ್ನು ಕೋರ್ತಾ ಎಲ್ಲರಿಗೂ ಶುಭಾಶಯವನ್ನು ಕೋರ್ತೇವೆ. ಎಲ್ರಿಗೂ ನಮಸ್ಕಾರ. 134ನೇ ಅಂಬೇಡ್ಕರ್ ಜಯಂತಿಯ ಆರ್ಥಿಕ ಶುಭಾಶಯ ಕೊಡ್ತೀವಿ. ಸ್ಪೃಶ್ಯ ನಿವಾರಣೆ ಆಗಬೇಕು, ದಲಿತರ ಪರ ಏಳಿಗೆ ಆಗಬೇಕು ಎನ್ನುವಂತಹ ತುಡಿತದಿಂದ ಜೀವಿಸಿದಂತಹ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಮತ್ತು ನಮ್ಮ ದೇಶದ ಮೊದಲ ಕಾನೂನು ಸಚಿವರೂ ಆಗಿರ್ತಕ್ಕಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇವತ್ತು ದೇಶದೆಲ್ಲೆಡೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಯೇ ಮೂಲ ಕಾರಣ ಆಗಿದೆ.